ಕೇವಲಂಟೆ ಪೈಂದಂತ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ पूरा में टीरे गैस की करनेट ये पूरा में इसके में ये सर अन्ना नाम दे लेकिन पुलिस नॉर गैस की कर दो
ಇದೆ ಅಂತ ಬೆಂಡ್ಸೆ ಒಳ್ಳೆ 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 ಸಾಲ್ ಸಾಲ್ ಅಂತ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳೆ ಲೈಟ್ ಹಾಕಪ್ಪ ಕಾಣಿಸಲ್ಲ ಎಚ್ ಡಿ
ಕೋಟೆನಾಡಿನ ಮಾರಿಕಂಬತಿ ಹೌದೌದು. ಸಕಲ ಭಕ್ತರನ್ನ ರಕ್ಷಿಸುವ ಮಹಾತಾಯಿ. ಮಂಗಳವಾರದಂದು ನಿನ್ನ ಅಂಗಳದಲ್ಲಿ ಬರುವ ಎಲ್ಲ ಭಕ್ತರನ್ನ ರಕ್ಷಣೆ ಮಾಡುವ ಮಹಾತಾಯಿಯಮ್ಮ. ಬಡವರಿಗೆ ಕಣ್ಣಾಗಿ, ದುಷ್ಟರಿಗೆ ಚಾಮುಂಡಿಯಾಗಿ, ಸಜ್ಜನರಿಗೆ ಕರುಣೆಯ ನೆರಳಾಗಿ, ಪ್ರತಿ ಕ್ಷಣವೂ ಕೂಡ ಸಕಲರನ್ನ ರಕ್ಷಣೆ ಮಾಡುವ ಮಹಾದೇವಿಯಮ್ಮ. ಆ ನಿನ್ನ ಬೆಟ್ಟದಲ್ಲಿ ನಡೆದು ಬರುವಾಗ ಕಲ್ಲು ಮಣ್ಣಿನ ದಾರಿಯೂ ಕೂಡ ಭಕ್ತಾದಿಗಳಿಗೆ ಮುಳ್ಳಿನ ಹಾದಿಯನ್ನು ಕೂಡ ಮಲ್ಲಿಗೆ ಮೆತ್ತಲನ್ನಾಗಿ ಮಾಡಿರಬೇಕು. ಹೀಗಿರುವಾಗ ಲಕ್ಷಾಂತರ ಜನ ನಿನ್ನ ಭಕ್ತರನ್ನ ರಕ್ಷಣೆ ಮಾಡಿದಂತೆ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ಆದಷ್ಟು ಬೇಗ ನನ್ನ ಮೈದನರಿಗೆ ಒಂದು ಒಳ್ಳೆಯ ನೌಕರಿಯನ್ನು ದೊರಕಿಸಿಕೊಟ್ಟು ನಮ್ಮನ್ನು ಕಾಪಾಡುತ್ತಾರೆ. ಆಶೀರ್ವಾದ. ಆ ತಾಯಿ ಮಾರಿಕಾಂಬೆ ಹತ್ರ ಯಾವ ವರವನ್ನು ಬೇಡಿಕೊಂಡು ಸರ್? ಒಳ್ಳೆ ನೌಕರಿ, ನನ್ನ ಮೈದಾನಿಗೆ ಒಳ್ಳೆ ನೌಕರಿ ಸಿಗಲೆಂದು ಬೇಡಿಕೊಂಡಿರು. ಇಲ್ಲ, ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಕೂಸಿಗೆ ಒಳ್ಳೆ ತಾಯಿಯಾಗಬೇಕೆಂದು ಬೇಡಿಕೊಂಡಿರುವ ಸೌಂದರ್ಯ. ಸ್ವಾಮಿ, ಯಾವಾಗ ನಿಮಗೆ ನನ್ನ ಗರ್ಭದ ಚಿಂತೆ ಬಿಟ್ಟರೆ ಬೇರೆ ಯಾವ ಕೆಲಸವಿಲ್ಲವೇನು? ನನಗೆ ಬೇಕಾದಷ್ಟು ಕೆಲಸವಿದೆ ಸೌಂದರ್ಯ. ಆದರೆ ಸಂಸಾರದ ಕಣ್ಣಾಗಿ ನನ್ನ ಸೌಂದರ್ಯ ದೇವತೆಯಾಗಿರುವ ನಿನ್ನ ಬಗ್ಗೆ ಚಿಂತೆ ಮಾಡಲು ಅನಾಥರಾಗಿದ್ದ ನನ್ನನ್ನ ಕೈ ಹಿಡಿದು ಈ ನಿಮ್ಮ ವಿಶಾಲವಾದ ಹೃದಯದಲ್ಲಿ ಸತಿ ಸ್ಥಾನವನ್ನು ಕೊಟ್ಟಿದ್ದು. ಹೀಗಿರ್ಬೇಕಾದ್ರೆ ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವುದು, ಸದಾಕಾಲ ನಿಮ್ಮ ಪಾದ ಸೇವೆ ಮಾಡುವ ಸೇವಕಿಯಾಗಿರುವುದು ನನ್ನ ಕರ್ತವ್ಯವಲ್ಲವೇ ಸ್ವಾಮಿ? ಅಷ್ಟೊಂದು ಅಭಿಮಾನ ಇದೆಯಲ್ಲ ಸೌಂದರ್ಯ ನಿನ್ನ ಪತಿದೇವರ ಮೇಲೆ, ಅಷ್ಟೇ ಸಾಕು. ಕೊನೆ ತನಕ ಬಾಳೆಂಬ ಬಂಧನದಲ್ಲಿ ನಗುನಗುತ್ತಾ ಇದ್ದರೆ ಅಷ್ಟೇ ಸಾಕು ಸೌಂದರ್ಯ, ಅಷ್ಟೇ ಸಾಕು. ಪ್ರಿಯತಮೆಗೆ ಮೇಘ ಸಂದೇಶ ಕಳಿಸಿದನು ಪ್ರೇಮಿಯೊಂದು, ಕಳಿಸಿರುವೆ ಹೃದಯ ಹಿಂಗಾಗಿ. ಪ್ರಿಯತಮೆಗೆ ಮೇಘ ಸಂದೇಶ ಕಳಿಸಿದನು ಪ್ರೇಮಿಯೊಂದು, ಕಳಿಸಿರುವೆ ಹೃದಯ ಹಿಂಗಾಗಿ.
ಪ್ರೇಯಸಿ ನಿನ್ನಯ ಕಣ್ಣೆಯಲ್ಲಿ ಶ್ರಾವಣ ಸಂಜೆಯ ಅಂದವಿದೆ ಮಣ್ಣೆಯಲ್ಲಿ ಹಾರುವ ಮುಂಗುರುಳು ಪ್ರಣಯದ ನಾಟ್ಯವಾಡುತ್ತಿದೆ ಪ್ರಿಯತಮೆಗೆ ಮೇಘ ಸಂದೇಶ ಕಳಿಸಿದನು ಪ್ರೇಮಿಯೊಂದು ಕಳಿಸಿದ ನಾಯಿ ಹೃದಯ ನಿನಗಾಗಿ. ನೋಡಿ ಊಟ ನಡಿ ಬನ್ನಿ ಊಟ ಮಾಡ್ಬನ್ನಿ. ಊಟ ಆಮೇಲೆ ಮಾಡಿದ್ರೆ ಆಯ್ತು ಸ್ವಾಮಿ. ಇನ್ನೊಂದ್ಸತಿ ಆಡಬೇಕಾಗ ನಿನ್ನೆಯಿಂದ ಏನು ಮೈದಾನ ವಿಶಾಲ ಕೊನೆಗೆ ಬಂದಿಲ್ಲ, ಎಲ್ಲಿ ಹೋಗಿರ್ಬೋದು? ಇಲ್ಲಿ ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ನೀನು ಬಂದೇ ಇಲ್ಲ ಗೊತ್ತಾ? ಹೌದಾ? ನಿನ್ನೆ ಯಾವ್ದೋ 1,000 ಹಣ ಬೇಕು ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ ಕೇಳಿದೆ. ಅದಕ್ಕೆ 1,000 ಸಾವುಕಾರರ ಮನೆಗೆ ಹೋಗಿ 1,000 ಇಸ್ಕೊಂಡು ಬಂದಿದ್ದೇನೆ. ಅವನು ಕಣಿಗೆ ಕಂಡಿಲ್ಲ ಸರ್. ಅವನು ಬೆಳಿಗ್ಗೆ ನೀವು ಹೋದಾಗ ಹೋದ್ರು ಇನ್ನೂ ಕೂಡ ಅವನು ಬಂದಿಲ್ಲ. ಈಗ ನಿಮ್ಮ ತಮ್ಮ ವಿನೋದ ಬರ್ತಾ ಇದ್ದಾನೆ ನೋಡಿ. ನಾನು ನಿನ್ನಗೆ ಕೇಳಿದ್ದು ರೆಡಿ ಆಗಿದ್ದಾನೆ. ರೆಡಿ ಆಗಿದೆಯಪ್ಪ, ನೀನು ಒಳಗಡೆ ಹೋಗಿ ರೆಡಿ ಆಗಿದ್ದ. ಹಾಗೆ ಆಗಲ್ಲ ಅಣ್ಣ. ಆಯ್ತಣ್ಣ, ನೀನು ದೇವರಂತ ಅಣ್ಣ ಅತ್ತಿಗೆ ಇದ್ದ ಆಶೀರ್ವಾದಂದಿದ್ದರೆ ಸಾಕಣ್ಣ. ಯಾರು ಅತ್ತಿಗೆ ಏಮೇ ನೀನು ಸ್ವಲ್ಪ ಅಣ್ಣನಿಗೆ ಹೇಳಿ ತಿಳಿಸಬೇಕಾದ್ರೆ ಅಲ್ಲಪ್ಪ ಆದ್ರೆ ಹಾಗೆ ಅಂತ ನನ್ನ ಸ್ವಲ್ಪ ತಿಳಿಸಿ ಹೇಳಬಾರ್ದ ವಿಶಾಲ್? ಅದು ಏನು ಇಲ್ಲ ರೀ. ಅಶ್ವಿನಿಗಳಲ್ಲ ಅವ್ರ ಜೊತೆ ಮದುವೆ ಮಾಡಿಸ್ಬೇಕು ಅಷ್ಟೇ ಅಲ್ವೇ ನಿಮಿಷನ? ಅಷ್ಟೇ ಅಷ್ಟೇ ಏನಿಲ್ಲ. ವಿಶಾಲ, ಹೌದು ಅಷ್ಟೇ ಅತ್ತಿಗೆ. ವಿಶಾಲ, ನೀನು ಅಶ್ವಿನಿಯನ್ನು ಮದುವೆ ಆಗಬೇಕೆಂಬ ಛಲ ನಿನ್ನಲ್ಲಿದ್ದರೆ BA ಪಕ್ಷದಲ್ಲಿ ರ್ಯಾಂಕ್ ಗಳಿಸು. ನಾನೇ ನಿಂತು ನಿನ್ನ ಕೂಡ ಮದುವೆ ಮಾಡಿಸ್ತೇನೆ ಕಣೋ. ಛಲ ಐತೆ ಅಣ್ಣ ದೇವರಂತಿರು ಅತ್ತಿಗೆ ಅಣ್ಣ ಇರಬೇಕಾದರೆ ನಿಮ್ಮಿಬ್ಬರ ಆಶೀರ್ವಾದದಿದ್ದರೆ ಸಾಕಣ್ಣ. ಖಂಡಿತ ಪಾಸ್ ಆಗತ್ತೆ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯೆಂಬ ದೈವವೇ ನಮಗಾದರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಲ್ಲಾಡ್ತಂತೆ.
ಸುಂದರ. ನಿನ್ನ ನೋಡಿದ ನಂತರ ನಿನ್ನ ಸೌಂದರ್ಯ ಎದುರು ನನ್ನ ಹಸಿವು ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೇ, ಈ ವಿಚಾರ ನೀವು ಮೊದಲೇ ಹೇಳಿದ್ರೆ ನಾನು ಇಷ್ಟು ವರ್ಷ ಯಾಕೆ ಅಡುಗೆ ಮಾಡಿ ಹಾಕ್ತಿದ್ದೆ? ಅವ್ರು ಇದ್ರಲ್ಲ ಅಲ್ಲ, ಅವರಿದ್ರೆ ಅವರಿಗೋಸ್ಕರ ಮಾಡ್ಬೇಕಾಗಿದ್ದೇನೆ. ಸರಿ, ನಿಮಗೆ ಹಸಿನ ತಾನೆ? ಈಗ ಅವರಿಗೆ ಒಂದು ಕೆಲಸ ಮಾಡಿ, ಒಂದು ವಾರದವರೆಗೂ ಹೀಗೆ ನಿಲ್ತೀರಿ, ನನ್ನ ಮುಖ ಹೀಗೆ ನೋಡ್ತಾ ಇರಿ, ಆಗ್ಲೂ ಕೂಡ ನಿಮ್ಗೆ ಹಸಿವಾಗುತ್ತೆ ಇಲ್ವ ಅಂತ ನಾನು ನೋಡಬಿಡ್ತೇನೆ. ನಿನಗೋಸ್ಕರ ಒಂದು ವಾರ ಯಾಕೆ ಸೌಂದರ್ಯ, ಒಂದು ವರ್ಷ ಬೇಕಾದ್ರೂ ಕಳೆಯುತ್ತೇನೆ. ಪರವಾಗಿಲ್ಲ, ರಾತ್ರಿ ಊಟ ಮಾಡ್ಕೊಂಡ್ ಬಂದಿದೆಯಲ್ಲ, ಬೆಳಗ್ಗೆ 5 ಗಂಟೆ ತನಕ ಸಮಯ ಆಡಿ ಆಡಿಗೆ ಕಾವ್ಯದ ರಚನೆ ಮಾಡು ಆಶಯ ಶಾಲೆಯಲ್ಲಿ ಜೋಡಿರೋ
ಕಾವ್ಯದ ರಚನೆ ಮಾಡು ಆಶಯ ಶಾಲೆಯಲ್ಲಿ ಜೋಡಿದು ನನ್ನ ಎರಡನೇ ಚಿಕ್ಕಪ್ಪ ಇವರಿಬ್ಬರ ಮನತನಗಳಂತೆ ನನ್ನ ಪ್ರೇಮ ಬರದಿಂದಲೇ ಪ್ರೇಮದ ಬೆಂಕಿಯನ್ನಿಟ್ಟು ಸುಟ್ಟಾಗಲೇ ಸೇರಿದ ಸಿಟ್ಟು ಸಣ್ಣದಾಗುತ್ತದೆ. ಅರ್ಜುನ, ಆ ದ್ವಾಪರ ಯುಗದ ಅರ್ಜುನ ಮೂರು ಲೋಕಕ್ಕೆ ಗಾಳಿಯಾಗಿ ಮೆರೆದ. ಆದರೆ ನೀನು ಆ ದ್ವಾಪರ ಯುಗದ ಅರ್ಜುನಂತೆ ಮೆರೆದ ಸಾಹಿತ್ಯ ಬಿಡುತ್ತಡೆ ಅರ್ಜುನ. ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆಯಲ್ಲಿರುವ ಹಣ ಆಸ್ತಿಗಾಗಿ ಆಸೆ ಪಟ್ಟು ನೀವು ನಿಮ್ಮಿಬ್ಬರ ಒಂದವನ್ನು ಚೆಂಡಾಡಿ ಸ್ವರ್ಗದಲ್ಲಿರುವ ನನ್ನ ತಂದೆಯ ಆತ್ಮ ಶಾಂತಿಗೊಳಿಸುವುದೇ ನನಗೆ ನನ್ನ ತಂದೆಯ ಆಸ್ತಿ ರಕ್ಷಿಸಿಕೊಂಡವು ಎಂದು ಅವಿಗೆ ಮೀರಿ ಬರೆಯುತ್ತಿರುವಿರಿ ನೀವು. ನಿಮ್ಮ ಮೇಲಿಟ್ಟ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬೆಂಗಳೂರಿಗೆ ಸೇರಿದ ನಾನು ಇಂದು ಈ ಹಳ್ಳಿಗೆ ಬಂದಿದ್ದೇನೆ. ತಾಯಿ ಗಂಡ ನಾಯಿಗಳೇ
ಅಭಿಮಾನ್ಯ ನೀನು ಈ ರೀತಿ ಒಂಟಿಯಾಗಿ ಅಭಿಮಾನ್ಯ ನೀನು ಈ ರೀತಿ ಇವಳನ್ನು ಒಂಟಿಯಾಗಿ ಬಿಟ್ಟು ಬಂದರೆ ಇವಳು ಬೇಜಾರು ಮಾಡಿಕೊಳ್ಳುವುದಿಲ್ಲವೇನು? ಎತ್ತ ತಂದೆಗಿಂತ ಹೆಚ್ಚಾಗಿ ನೋಡಿಕೊಳ್ಳುವ ನೀವಿರುವಾಗ ನನಗೇನು ಬಯಸುವಪ್ಪ? ಅದೇನು ನಿಜವಪ್ಪ, ಆದರೆ ನಿನ್ನ ವಿಷಯ ನನಗೆ ತಿಳಿಯಲಿಲ್ಲವಲ್ಲ. ತಿಳಿಸುತ್ತೇನೆ, ಆದರೆ ಒಂದು ಮಾತು. ಒಂದು ಮಾತು ಏಕೆ, 100 ಮಾತು ಕೇಳೋ ನಡೆಸಿಕೊಡುತ್ತೇನೆ. ನನ್ನ ಎತ್ತ ತಂದೆ ಸಮಾನವೆಂದು ತಿಳಿದು ನಿನ್ನ ಎದುರಿಗೆ ಬಿಚ್ಚಿ ಹೇಳುವೆ ನನ್ನಿಬ್ಬರ ಗೋಳಿನ ಕತೆ. ನಾನು ಇದೇ ಊರಿನ ಧನುರಾಜ ಮತ್ತು ಅರ್ಜುನ ಅವರ ಅಣ್ಣನ ಮಗ ಅಭಿಮನ್ಯ. ನನ್ನ ತಂದೆಯವರ ಆಸ್ತಿಗಾಗಿ ಆಸೆಪಟ್ಟು ಜೀವಂತವಾಗಿ ಕೊಂದರು ಆ ಧನುರಾಜ ಮತ್ತು ಅರ್ಜುನ. ನನ್ನ ತಾಯಿಯನ್ನು ಬಲಾತ್ಕಾರ ಮಾಡಲು ಮುಂದಾದಾಗ ನನ್ನ ತಾಯಿಯು ನಾನಂದರಲ್ಲಿ ಕಷ್ಟಪಟ್ಟು ಮನೆಯಿಂದ ಒಂದು ಬೆಂಗಳೂರಿಗೆ ಸೇರಿಕೊಂಡು ನನ್ನನ್ನು ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿದ ಶಿವಪ್ಪ. ಹೀಗೆ ಕಾಲ ಕಳೆಯುತ್ತಿರುವಾಗ ಸಾವಿನ ಅಡತಂಗದಲ್ಲಿ ಆಗುತ್ತಿರುವ ನನ್ನನ್ನು ಕರೆದು ನೋಡು ಅಭಿಮನ್ಯು, ನಿನ್ನ ತಂದೆಗೆ ಯಾವ ರೀತಿ ಚಿತ್ತ ಹಿಂಸೆ ಕೊಟ್ಟು ಬಂದರೋ ಅದೇ ರೀತಿ ನೀನು ಅವರನ್ನು ಕೊಂದು ಸೇರು ತೀರಿಸಿಕೊಳ್ಳುವ ಛಲದಾರ ಇವಾಗಬೇಕೆಂದು ಹೇಳಿ ಪ್ರಾಣ ಬಿಟ್ಟು ಶಿವಪ್ಪ ಪ್ರಾಣ ಬಿಟ್ಟರು. ಇದೇ ನನ್ನ ಹೆತ್ತವರ ಜೀವನದ ಗೋಳಿನ ಕಥೆ. ಹಾಗಾದರೆ ನೀನು ಧನಂಜಯನ ಮಗನೇನಪ್ಪ? ಇವನು ಯಾರು? ಶಿವಪ್ಪ, ಹಿರಿಯರ ಮುಂದೆ ಸುಳ್ಳು ಹೇಳಬಾರದಂತೆ ಇವಳ ವಿಷಯವನ್ನು ಹೇಳುತ್ತೇನೆ. ಇವಳು ನನ್ನ ತಾಯಿಯ ಅಣ್ಣನ ಮಗಳು ಮರಳಿ, ನನ್ನ ಸೋದರ ಸೊಸೆ. ಮೊದಲು ನಮ್ಮ ಮನೆಗೆ ಬಂದಾಗ ನನ್ನ ತಂಗಿಯೆಂದು ಹೇಳಿದೆ, ಈಗ ನೋಡಿದರೆ ಸೊಸೆಯೆಂದು ಹೇಳುವೆಯಲ್ಲ? ಹೌದು ಶಿವಪ್ಪ, ಅಣ್ಣ ತಂಗಿರೆಂದು ನಡೆಸಿ ನಮ್ಮ ಚಿಕ್ಕಪ್ಪನ ವಂಶವನ್ನು ನಿರ್ವಂಶ ಮಾಡಬೇಕು. ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಈ ವಿಷಯವನ್ನು ಗುಟ್ಟಾಗಿರುವುದು ನಿನ್ನ ಕರ್ತವ್ಯ. ನನಗಿರುವ ಒಬ್ಬ ಮಗಳ ಜೊತೆ ನಿಮ್ಮಿಬ್ಬರನ್ನು ಮಕ್ಕಳಂತೆ ನೋಡಿಕೊಳ್ಳು. ಆದರೆ ನನ್ನದೊಂದು ಮಾತು ಏನಪ್ಪ? ಏನು ಶಿವಪ್ಪ, ನಿನಗಿದ್ದ ರಾವಣನ ಚಿಟಿಗೆ ಹೊಡೆದರೆ ಅಷ್ಟೇ ಅಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ತಂದು ನಿನ್ನ ಪಾದಗಳಿಗೆ ಅರ್ಪಿಸುತ್ತೇನೆ. ಏನು ಯಾರನ್ಬೋದನ್ನು ನೋಡು ಅಭಿಮಾನ್ಯು, ನೀನು ಹುಡುಕಿಕೊಂಡು ಬಂದಿರುವ ಬೇಟೆ ಅದು ನನ್ನ ಬೇಟೆ. ಅಂದರೆ ನನ್ನ ಚಿಕ್ಕಪ್ಪ ಧನುರಾಜ ನಿನಗೆ ಯಾವ ಅನ್ಯಾಯ ಮಾಡಿದ್ದಾನೆ ಶಿವಪ್ಪ? ಅಭಿಮಾನ್ಯು, ನಿನ್ನ ತಂದೆಯನ್ನು ಕೊಲೆ ಮಾಡಿದಂತೆ ನನ್ನ ಸತಿಯಾದ ಶಾರದೆಯ ಶೀಲವನ್ನುಂಡು ಪ್ರಾಣವನ್ನು ಕಳೆದ ರಾಕ್ಷಸ ಅವನು. ಅವನ ಸತ್ತ ಸುದ್ದಿ ಅದೆಲ್ಲ ನನ್ನ ಕಿವಿಗೆ ಬೀಳುವುದು. ಅಲ್ಲೇ ನೆಮ್ಮದಿಯಾಗಿ ನಿಂತುಕೊಳ್ಳುತ್ತೇನೆ. ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಅಭಿಮಾನ್ಯು, ಶಾಂತಿ ಇಲ್ಲ. ನೋಡು ಶಿವಪ್ಪ, ನಮ್ಮಿಬ್ಬರ ಗುರಿಯೂ ಒಂದೇ, ನಾವಿಬ್ಬರು ಕೂಡಿ ಬಾಳಬೇಕಾದ ದಾರಿಯೂ ಒಂದೇ. ಇಂದಲ್ಲ ನಾಳೆಯಾದರೂ ಅವನ ರುಂಡವನ್ನು ಚಿಂದು ತುಂಡಾಗಿ ಕತ್ತರಿಸದಿದ್ದರೆ ಚಕ್ರವ್ಯೂಹವನ್ನು ಚಿತ್ರ ಮಾಡಿದ ಆ ಅಭಿಮನ್ಯುವಿನ ನಾಮ ಧರಿಸಿದ ಅಭಿಮನ್ಯು ಆಯ್ತಪ್ಪ, ನನ್ನ ಜನ್ಮ ಇಂದು ಸಾರ್ಥಕವಾಯಿತು. ನೀವಿಬ್ಬರು ಮನೆಗೆ ನಡಿ, ನಾನು ಸ್ವಲ್ಪ ನಮ್ಮವರ ಮನೆಗೆ ಹೋಗಿ ಬರ್ತೇನೆ. ಅಂತೂ ಒಳ್ಳೆಯವರ ಮನಸ್ಸು ಸೇರಿಕೊಂಡಿದ್ದಾಯಿತು. ಅವರನ್ನು ಬಲಿ ತೆಗೆದುಕೊಳ್ಳಬೇಕೆಂಬ ತರದಿಂದ ಇವರು ಈ ಹಳ್ಳಿಯಲ್ಲಿ ವಾಸ ಮಾಡಲು ಆಶ್ರಯ ನೀಡಿದರು. ಈ ಅಭಿಮನ್ಯುವಿನ ತಂತ್ರ ಹೇಗಿದೆ ಬರಲಿ? ರೋಗಿ ಬಯಸಿದ್ದು ಹಾಲನ್ನ ಡಾಕ್ಟರ್ ಹೇಳಿದ್ದು ಹಾಲನ್ನ ಇದು ಆಯ್ತು. ಈ ನಿಮ್ಮ ಕುತಂತ್ರದ ನಾಟಕ ಮುಂದುವರಿಯುತ್ತದೆ. ಮುಂದೆ ನೋಡುತ್ತಾ ಇರಿ ಅಭಿಮನ್ಯು, ಈ ಅಭಿಮನ್ಯುವಿನ ಕೊನೆಯ ನಾಟಕದ ಅಂಕದ ಪರದೆಯನ್ನು. ನನ್ನ ರೋಷಾವೇಶದ ಸನ್ನಿವೇಶದಲ್ಲಿ ಯಾವ ರೀತಿ ನಟನೆ ಮಾಡುತ್ತೇನೆಂಬುದನ್ನು ಆಗಲಾದರೂ ಈ ಅನಾಥನ ಮೇಲೆ ನಿನ್ನ ಮನಸ್ಸು ಬರಬಹುದೇನೋ. ಹಾಗಾದರೆ ನಿಮ್ಮ ಗುರಿ ಸಾಧಿಸುವವರೆಗೂ ನನ್ನನ್ನು ನೀವು ಮದುವೆಯಾಗುವುದಿಲ್ಲವೇ? ಮರಳಿ 25 ವರ್ಷದ ನನ್ನ
ಕೇಳಿದೆಯಾ ತಾನೆ? ಹೌದು, ಕೇಳಿದ್ದೇನಯ್ಯ. ನಿನ್ನನ್ನು ನಾನು ಈಗ ಯಾವುದೇ ಮದುವೆಯಾಗುತ್ತಿದ್ದೆ. ನಿನ್ನ ಕತ್ತಲ್ಲಿ ಕರಿಮಣಿ ಕಂಡರೆ ನಾನಾಡುವ ನಾಟಕದಲ್ಲಿ ಅಣ್ಣ ತಂಗಿರಂತೆ ನಟಿಸಲು ಸಾಧ್ಯವಿಲ್ಲ. ನಾನು ರಚಿಸಿರುವ ನಾಟಕದಲ್ಲಿ ಅಣ್ಣ ತಂಗಿರಂತೆ ನಟಿಸಿ ಕಳ್ಳ ಪ್ರೇಮದಾಟ ಆಡಿಸುವೆ. ನನ್ನ ಸೇಡು ತೀರಿದ ನಂತರ ಶುಭ ದಿನ ನೋಡಿ ಜೋಡಿಯಾಗುವೆ. ಬಹಿರಂಗದಲ್ಲಿ ಅಣ್ಣ ತಂಗಿರಂತೆ ನಟಿಸಿ ಅಂತ ರಂಗದಲ್ಲಿ ಪ್ರಳಯ ಪ್ರೇಮಿಗಳಾಗಿ ಬಾಳೋಣ.
ಗಸಗಸೆ ಏಲಕ್ಕಿ ಲವಂಗ ಬೇಕಾದ್ರೆ ಈಗಲೇ ತಗೊಂಡ್ಬಿಟ್ಟು ಚುಟು ಚುಟು ಅಂತೈತ ನನಗ ಚುಟು ಅಂತೈತ ಚುಟು ಚುಟು ಅಂತೈತ ಹುಡುಗಿ ಚುಟು ಅಂತೈತ ಹುಡುಗಿ ನೀನು ನೋಡಿ ನಿನ್ನ ಮಳೆ ನೋಡಿ ಮಳೆ ಬೀಳ್ತಾರಲ್ಲ ಎಂತ ಮಾತಾಡಿ ನಾಟಕ ಮಾಡುವ ಕೋರಿ ಕುಳಿತಾಳ ದೋಸ್ತ ಬಾರಿ ಎತ್ತಿಸಿ ತೋರಿಸುತ್ತಾಳು ಗಗರಿ ಹುಡುಗರು ಹೋಗ್ಯಾವಾರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಖಾತ್ರಿ ಬರಬೇಕು ನೀ ರಾತ್ರಿ ಬರಬೇಕು ನೀ ರಾತ್ರಿ ಜಾತ್ರೆ ಮಾಡೋಣ ಬರಬೇಕು ನೀ ರಾತ್ರಿ ಮಾಡುವ
ಮಾಡೋಣ